ಸ್ವಲ್ಪ ಶಾಂತಿಯುತವಾಗಿರುತ್ತೆ. 10ವರೆಗೆ ಶುರು ಮಾಡ್ತೀವಿ ನಾವು. ನಗರಸಭೆ ಮುಂದೆ ತುಮಕೂರು, ಅಲ್ಲಿಂದ ಶುರು ಮಾಡ್ತೀವಿ. ಹಾಂ, ಮೆರವಣಿಗೆ ಹೋಗ್ತೀವಿ DC ಆಫೀಸ್ವರೆಗೂ. ಜನಸಂಖ್ಯೆ ನಾವೊಂದು 10,000 ಜನ ಸೇರ್ತೀವಿ. ಇಲ್ಲ, ಅದು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ರಾಜಣ್ಣವರ ಎಲ್ಲ ಅಭಿಮಾನಿಗಳು ಬರ್ತಾರೆ ಆ ಒಂದು ಹೋರಾಟದಲ್ಲಿ. ಇಲ್ಲ, ಇದು ಚರ್ಚ್ ಸ್ಕ್ವೇರ್ ಡೈರೆಕ್ಟ್ ಇದರಿಂದ DC ಆಫೀಸ್, ಬಸ್ ಸ್ಟ್ಯಾಂಡ್ ರೋಡು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರೇ, ತಮಗೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ರಾಜಕೀಯದ ಬೆಳವಣಿಗೆ ತಮಗೆಲ್ಲ ಗೊತ್ತಾಗ್ತಾ ಇದೆ. ಇದಕ್ಕೆ ನಮ್ಮ ಸಮಾಜದ ಗಣ್ಯರು, ಸಹಕಾರ ಸಚಿವರಾದಂಥ ರಾಜಣ್ಣನವ್ರನ್ನ ಏಕಾಏಕಿ, ಯಾವುದೇ ಹಣದ ದುರುಪಯೋಗ ಇಲ್ಲ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಯಾವುದೂ ಅವ್ಯವಹಾರ ಇಲ್ಲ, ಸಮಾಜದಲ್ಲಿ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ನಿಜವಾದ ಸಂಗತಿಯನ್ನು ಹೇಳೋದೇ ತಪ್ಪು ಅಂತಂದರೆ ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಆದ ಹಾಗೆ. ಹಾಗಾಗಿ ಒಂದು ಯಾರಿಗಾದರೂ ಒಬ್ಬ ಪನಿಷ್ಮೆಂಟ್ ಮಾಡಬೇಕು ಅಂದರೆ ಆತನಿಗೆ ವಿಚಾರಣೆ ಮಾಡಿ, ಆತನಿಗೆ ನೋಟಿಸ್ ಇಶ್ಯೂ ಮಾಡಿ, ಆತನಿಂದ ವಿವರಣೆಯನ್ನು ಪಡೆದು ನಂತರ ಅದು ಸಹಿ ತಪ್ಪುಗಳನ್ನು ನೋಡಿ ವಜಾ ಮಾಡುವಂಥ ವ್ಯವಸ್ಥೆ, ಪರಿಸ್ಥಿತಿ ಈ ಪ್ರಜಾಪ್ರಭುತ್ವದಲ್ಲಿದೆ. ಆದರೆ ಏಕಾಏಕಿ ಇವರ ರಾಜೀನಾಮೆಯನ್ನು ಕೇಳದೆ ಏಕಾಏಕಿ ವಜಾ ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಿಜವಾಗೂ ನೀವು ಏನು ಹೈಕಮಾಂಡ್ ಅಂತ ಇದ್ದೀರಿ, ಈ ರಾಜ್ಯದಲ್ಲಿ ಸುಮಾರು ಏನು ಮೀಸಲಾತಿ ಕ್ಷೇತ್ರದಲ್ಲಿರ್ತಕ್ಕಂಥ 14 ಜನ ಶಾಸಕರನ್ನು ಕೊಟ್ಟಂಥ ಏಕೈಕ ಈ ಸಮಾಜ ಕಾಂಗ್ರೆಸ್ಸಿಗೆ ಕೊಟ್ಟಿದೆ. 14 ಜನ ಮೀಸಲಾತಿ ಇರ್ತಕ್ಕಂಥ ವಾಲ್ಮೀಕಿ ಸಮಾಜದ 14 ಜನನೂ ಕೂಡ ಕಾಂಗ್ರೆಸ್ಸಿಗೆ ಕೊಟ್ಟಿದೆ. ಅದು ನಿಮ್ಮ ಮನಸ್ಸಲ್ಲಿರಬೇಕು. ಅವರೇನಾದರೂ ನಿರ್ಣಯ ತೊಗೊಂಡ್ರೆ ಇವತ್ತು ನಿಮ್ಮ ಸರ್ಕಾರ ಇರೋದಿಲ್ಲ. ಹಾಗಾಗಿ ದಯಮಾಡಿ ಸನ್ಮಾನ್ಯ ಸಿದ್ದರಾಮಣ್ಣವ್ರಿಗೂ ಕೂಡ ನಾವು ಹೇಳೋದಿಷ್ಟೇ, ರಾಜಣ್ಣವ್ರಿಗೆ ತಮಗೆಲ್ಲ ಗೊತ್ತಿದೆ, ರಾಜಣ್ಣನವರು ಯಾರನ್ನಾದರೂ ಒಬ್ಬರನ್ನ ಸಹಾಯ ಮಾಡಬೇಕು, ಅವ್ನು ನಿಷ್ಠಾವಂತ ಇದ್ದಾನೆ ಅಂತಂದರೆ ನನ್ನ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ ರೀ, ಆತನಿಗೆ ನಾನು ನ್ಯಾಯ ದೊರಕಿಸ್ಕೊಡ್ತೀನಿ, ಆತನಿಗೆ ಅಧಿಕಾರ ಕೊಡಿಸ್ತೀನಿ ಅಂತೇಳಿ ಹೋರಾಟ ಮಾಡಿದಂಥ ಮನುಷ್ಯ. ಹಾಗಾಗಿ ಸಿದ್ದರಾಮಣ್ಣನವರ ಪರವಾಗಿ ನಿಂತಂಥ ಏಕೈಕ ಪ್ರಥಮ ವ್ಯಕ್ತಿ ರಾಜಣ್ಣನವರು. ಹಾಗಾಗಿ ಇದೇ ಅವರಿಗೆ ಮುಳುವಾಯ್ತೇನೋ ಅಂತ ಅನಿಸುತ್ತೆ. ಹಾಗಾಗಿ ಈ ಮೂಲಕ ನಮ್ಮ ಸಮಾಜದ ಮೂಲಕ ಸಿದ್ದರಾಮಣ್ಣನವ್ರಿಗೂ ಒಂದು ಮನವಿಯನ್ನು ಮಾಡ್ತೇವೆ. ಸಿದ್ದರಾಮಣ್ಣನವರೇ, ರಾಜಣ್ಣನವರು ಯಾವ ರೀತಿ ಶಿಷ್ಯರನ್ನು ಕಾಪಾಡ್ತಾರೆ ಹಾಗೆ ನೀವು ಕೂಡ ನಿಮ್ಮ ಶಿಷ್ಯನನ್ನು ಕಾಪಾಡೋದು ನಿಮ್ಮ ಕರ್ತವ್ಯ. ನಿಮ್ಮ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ರಾಜಣ್ಣನವ್ರನ್ನ ಉಳಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಈ ಸಮಾಜದ ಪರವಾಗಿ ಮನವಿ ಮಾಡ್ತೇನೆ. ಸನ್ಮಾನ್ಯರೇ, ಈ ಜಿಲ್ಲೆಯಲ್ಲೂ ಕೂಡ ಹೈಕಮಾಂಡು ಯಾವ ಕ್ಷೇತ್ರಕ್ಕೆ ಬಂದು ಕ್ಯಾನ್ವಾಸ್ ಮಾಡಿದೆ, 10ಕ್ಕೆ 7 ಕಾಂಗ್ರೆಸ್ ಶಾಸಕರನ್ನು ಕೊಟ್ಟಂಥ ರಾಜಣ್ಣನವರು ಈ ಜಿಲ್ಲೆಯಲ್ಲಿ ಪ್ರಭಾವಿಯಾಗಿದ್ದಾರೆ. ಹಾಗೇನಾದ್ರು ನೀವು ಹೈಕಮಾಂಡ್ನವರು ಪ್ರಭಾವಿ ಆಗಿದ್ದರೆ ಬೇರೆ ರಾಜ್ಯಕ್ಕೆ ಹೋಗಿ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಿ ಇಲ್ಲಿ ಬಂದು ಗೆದ್ದಿರತಕ್ಕಂಥವ್ರನ್ನ ಮಲಿನ ಮಾಡಿ ಅವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ಇದು ಮುಂದೆ ನೀವು ಭಾಳ ಇದರ ಫಲವನ್ನು ಹೊರಬೇಕಾಗ್ತದೆ ಅಂತ ಹೇಳ್ತಾ, ಈ ನಮ್ಮ ಸಮಾಜ ನಾಳೆ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲರೂ ಸೇರಿ ಸುಮಾರು ಒಂದು 10ರಿಂದ 20,000 ಜನ ಸೇರಿ ನಾವು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಯಾರ ವಿರುದ್ಧವಾಗಿಯೂ ಇಲ್ಲ, ನಮಗೆ ನ್ಯಾಯ ದೊರಕಿಸ್ಕೊಡಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾಳೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಒಂದು ವೇಳೆ ನಮಗೆ ಏನಾದರೂ ಇದರ ಫಲ ಸಿಗದೇ ಇದ್ದರೆ ವಿಧಾನಸೌಧ ಆಗ್ಬೋದು, ಡೆಲ್ಲಿ ಆಗ್ಬೋದು, ಖಂಡಿತ ನಾವು ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಪ್ರತಿಭಟನೆ ನಡೀತಾನೆ ಇರುತ್ತೆ ಅನ್ನೋ ಒಂದು ಮೆಸೇಜನ್ನು ಈ ಮೂಲಕ ತಮಗೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.